ನಮಸ್ಕಾರ ವೀಕ್ಷಕರೇ. ದಿ ಡೆವಿಲ್ ಸಿನಿಮಾ ಹೇಗಿದೆ? ಸರಳ ವಿಮರ್ಶೆ, ಕಥೆಯ ಹಿನ್ನೆಲೆಯನ್ನು ನೋಡೋಣ ಬನ್ನಿ. ಈ ಸಿನಿಮಾ ನಮ್ಮನ್ನು 1980ರ ದಶಕದ ಬೆಂಗಳೂರಿಗೆ ಕರೆದುಕೊಂಡು ಹೋಗುತ್ತದೆ. ಅಂದಿನ ಕಾಲದ ಭೂಗತ ಲೋಕ, ಅಂಡರ್ ವರ್ಲ್ಡ್, ರಾಜಕೀಯ ಪೈಪೋಟಿ ಮತ್ತು ಅಣ್ಣ ತಮ್ಮಂದಿರ ನಡುವಿನ ಸಂಬಂಧದ ಸುತ್ತ ಈ ಕತೆ ನಡೆಯುತ್ತದೆ. ಅಂದಿನ ಕಾಲದ ಸಮಾಜ ಮತ್ತು ರಾಜಕೀಯ ಹೇಗಿತ್ತು ಎಂಬುದನ್ನು ಇಲ್ಲಿ ತೋರಿಸಲಾಗಿದೆ. ಸಿನಿಮಾದ ಪ್ಲಸ್ ಪಾಯಿಂಟ್ಗಳು ಬನ್ನಿ ಏನಿವೆ ನೋಡೋಣ. ದೃಶ್ಯ ವೈಭವ, ಚಿತ್ರದ ಸೆಟ್ಗಳು ಮತ್ತು ಲೈಟಿಂಗ್ ಅದ್ಭುತವಾಗಿದ್ದು ನಮಗೆ ನಿಜವಾಗಿಯೂ 80ರ ದಶಕದ ಬೆಂಗಳೂರನ್ನು ನೋಡುತ್ತಿದ್ದೇವೆ ಅನ್ನಿಸುತ್ತದೆ. ಧ್ರುವ ಸರ್ಜಾ ನಟನೆ. ಕಾಲಿ ಎಂಬ ಪಾತ್ರದಲ್ಲಿ ಧ್ರುವ ಸರ್ಜಾ ಅವರು ಕೇವಲ ಫೈಟಿಂಗ್ ಅಷ್ಟೇ ಅಲ್ಲದೆ ಭಾವನಾತ್ಮಕ ದೃಶ್ಯಗಳಲ್ಲೂ ಚೆನ್ನಾಗಿ ನಟಿಸಿದ್ದಾರೆ. ತಾಂತ್ರಿಕ ಕೆಲಸ, ಚಿತ್ರದ ಕ್ಯಾಮರಾ ಕೆಲಸ, ಸಿನಿಮ್ಯಾಟೋಗ್ರಫಿ ಮತ್ತು ಹಿನ್ನೆಲೆ ಸಂಗೀತ ಸಿನಿಮಾದ ತೀವ್ರತೆಯನ್ನು ಹೆಚ್ಚಿಸಿವೆ. ಸ್ಥಳೀಯ ಸೊಗಡು, ಇಲ್ಲಿನ ಭಾಷೆ, ಸಂಸ್ಕೃತಿ ಮತ್ತು ಹಾಸ್ಯದ ಬಳಕೆ ಜನರಿಗೆ ಹತ್ತಿರವಾಗುವಂತಿದೆ ಮತ್ತು ಕ್ರೌರ್ಯ ಸ್ವಲ್ಪ ಜಾಸ್ತಿ ಇದೆ ಎಂದು ಅನಿಸಬಹುದು. ನಾಯಕಿಯ ಪಾತ್ರ. ನಾಯಕಿ ಮಚ್ ಲಕ್ಷ್ಮಿ ಪಾತ್ರವನ್ನು ನೀವು ಥಿಯೇಟರ್ಗೆ ಹೋಗಿ ನೋಡಬೇಕು. ಚಿತ್ರದ ವೇಗ ಏನಿದೆ, ಮೊದಲಾರ್ಧದಲ್ಲಿ ಅನಗತ್ಯ ಹಾಡುಗಳು ಮತ್ತು ಬಿಲ್ಡಪ್ಗಳಿಂದಾಗಿ ಕತೆ ಸ್ವಲ್ಪ ನಿಧಾನವಾಗಿ ಸಾಗುತ್ತದೆ ಹಾಗೆಂದು ಅನಿಸುತ್ತದೆ. ತಾರಾಗಣದಲ್ಲಿ ಯಾರಿದ್ದಾರೆ ಯಾರಿಲ್ಲ. ಧ್ರುವ ಸರ್ಜಾ ಅವರ ಜೊತೆಗೆ ಬಾಲಿವುಡ್ ನಟ ಸಂಜಯ್ ದತ್ ಖಳನಾಯಕನಾಗಿ ಮಿಂಚಿದ್ದಾರೆ. ಶಿಲ್ಪಾ ಶೆಟ್ಟಿ ಮತ್ತು ರಮೇಶ್ ಅರವಿಂದ್ ಅವರು ತಮ್ಮ ಪಾತ್ರಗಳಿಗೆ ನ್ಯಾಯ ಒದಗಿಸಿದ್ದಾರೆ. ಕೊನೆಯಲ್ಲಿ ಸುದೀಪ್ ಅವರು ಬಂದು ಮುಂದಿನ ಭಾಗದ ಬಗ್ಗೆ ಕುತೂಹಲ ಮೂಡಿಸುತ್ತಾರೆ. ಒಟ್ಟಾರೆ ಅಭಿಪ್ರಾಯ ಏನಿದೆ ನೋಡಿ. ನಿರ್ದೇಶಕ ಪ್ರೇಮ್ ಅವರು ದೃಶ್ಯಗಳನ್ನು ಬಹಳ ಅದ್ದೂರಿಯಾಗಿ ತೋರಿಸಿದ್ದಾರೆ. ಎರಡನೇ ಭಾಗದಲ್ಲಿ ಕತೆ ವೇಗ ಪಡೆದುಕೊಳ್ಳುವುದರಿಂದ ಸಿನಿಮಾ ಕುತೂಹಲಕಾರಿಯಾಗಿದೆ. ಕೆಲವು ಸಣ್ಣ ಪುಟ್ಟ ಲೋಪಗಳಿದ್ದರೂ ಮಾಸ್ ಸಿನಿಮಾ ಇಷ್ಟಪಡುವವರು ಒಮ್ಮೆ ನೋಡಬಹುದಾದ ಚಿತ್ರ. ಆತ್ಮೀಯರೇ, ಮುಂದೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.